ಒಬ್ಬ ಪ್ರತಾಪ್ ಸಿಂಹ 10 ವರ್ಷದಲ್ಲಿ ಈ ಊರಲ್ಲಿ ಜಾತಿ ವ್ಯವಸ್ಥೆಯೇ ಒಂಥರ ಆರಿಗೆ ಒಂದು ಜಟಿಲ ಸಮಸ್ಯೆನ ತಂದುಕೊಟ್ಟಿರುವಂಥ ಊರಲ್ಲಿ ನಾನು 2 ಸಾರಿ ಸಂಸದನಾಗಿ ಸರ್ವೈವ್ ಆಗಿದ್ದೀನಲ್ಲ, ಅದಕ್ಕೆ ನನಗೊಂದು ಅವಾರ್ಡ್ ಕೊಡಬೇಕು ನೀವು. ಈ ದ್ವೇಷ ಅಸೂಯೆ ಒಳಗಡೆ, ಇಷ್ಟು ಮತ್ಸರದೊಳಗಡೆ ನೀವು ಉಳಿದಿದ್ದೀನಲ್ಲ, ಉಳಿದಿಷ್ಟು ಕೆಲಸ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ನನಗೆ ಯಾವ್ದಾದ್ರು ಅವಾರ್ಡ್ ನೀವು ಕೊಡಲೇಬೇಕಾಗುತ್ತೆ, ನನಗೆ ಸನ್ಮಾನ ಮಾಡಲೇಬೇಕಾಗುತ್ತೆ. ನೀವು ಆ ಕೆಲಸನ ಮಾಡಿದ್ದೀನಿ, ಜೊತೆಗೆ ಇಲ್ಲಿ ಸರ್ವೈವ್ ಆಗಿದ್ದೀನಿ. ಇನ್ನು ಮುಂದೆನೂ ಕೂಡ ನಿಮ್ಮ ಜೊತೆ ಇರ್ತೀನಿ. ನಾನು ಪಲಾಯನವಾದಿ ಅಲ್ಲ, ನಾನು ನಿಮ್ಮ ಜೊತೆ ಇರ್ತೀನಿ. 10 ವರ್ಷ ನನಗೋಸ್ಕರ ಕೆಲಸ ಮಾಡಿದ್ದೀರಿ. ನಿಮ್ಮ ಕಷ್ಟ ಮುಂದಿನ ದಿನವೂ ಇರ್ತೀನಿ. ನಾನು ರಿಯಲ್ ಎಸ್ಟೇಟ್ ಮಾಡಕ್ಕೆ ಮೈಸೂರಿಗೆ ಬಂದವನಲ್ಲ. ನಾನು ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ತೀನಿ, ನಾನು ತಾಯಿ ಚಾಮುಂಡಿ ಎದುರುಗಡೆ ಹೋಗ್ಬಿಟ್ಟು ನಾನು ಯಾವತ್ತೂ ಕೂಡ ವೈಯಕ್ತಿಕ ನನಗೆ ಇದು ಕೂಡ ತಾಯಿ ಅಂತ ಯಾವ ದೇವರ ಹತ್ರನೂ ಕೇಳಿಲ್ಲ. ನಾನು ದೇವರನ್ನು ಕೇಳಲಿಲ್ಲ. ಆ ತಾಯಿ ನನಗೆ ಸಂಸದ ಸ್ಥಾನ ಕೊಟ್ಟಿದ್ದಾಳೆ, 10 ವರ್ಷ MP ಮಾಡಿದ್ದಾಳೆ. ಅದರಿಂದ ನಾನು ಜಾಸ್ತಿ ಏನು ಕೇಳಬೇಕು ಅಂತಿಲ್ಲ. ಆದರೆ ನಮ್ಮ ಕಾರ್ಯಕರ್ತರಲ್ಲಿ ಇಷ್ಟೇ ಕೇಳುವಂಥದ್ದು, ಒಬ್ಬ ಮನುಷ್ಯನ ಹಾಳು ಮಾಡಬೇಕು ಅಂತಂದರೆ ಅವನ ಬಗ್ಗೆ ಗಾಸಿಪಿಂಗ್ ಮಾಡಿಸು, ಅವನ ಭ್ರಷ್ಟ ಅನ್ನೋದು, ಅವನು ಸರಿ ಇಲ್ಲ ಅನ್ನೋದು. ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾರು ಬರ್ತಾರೋ ಗೊತ್ತಿಲ್ಲ, ಅಥವಾ ನಾನೇ ಮುಂದುವರಿತೀನೋ ಗೊತ್ತಿಲ್ಲ. ಆದರೆ ನಮ್ಮ ಲೀಡರ್ಸ್ಗಳ ಬಗ್ಗೆ ಅಲ್ಲಿ ಇಲ್ಲಿ ಕೂತ್ಕೊಂಡು ತೂತು ಮೇಲೆ ಮಾಡೋದು, ಗಾಸಿಪ್ ಮಾಡಿಸೋದು, ಇವೆಲ್ಲ ಬೇಡ. ಇದು ಏನು ಬೆಳೆಸ್ಬೇಕು, ನಮ್ಮೋದಿ ಅಂತ ಹೇಳಿ ನಾವು ಯಾಕೆ ಜಯಕಾರ ಆಗ್ತೀವಿ? ಲೋಕಲ್ ಇರುವ MLA ಇರ್ಬೋದು, MP ಇರ್ಬೋದು, ಅವನು ನಮ್ಮ ಮೋದಿಯ ಪ್ರತಿರೂಪದಂತೆ ಇರಬೇಕು. ಅವ್ರ ಜೊತೆ ನಾವು ನಿಲ್ಲಬೇಕು, ಅವ್ರು ಮಾಡಿದ ಕೆಲಸನೂ ಹೇಳಬೇಕು. ಇವತ್ತು ನೀವು ಹೇಳಿದ್ರು ಕೂಡ ಹೊರಗಡೆ ಹೋಗಿ ನಿಂತ್ಕೊಳ್ಳಿ, ಇವತ್ತು ರೋಡಿಗೆ ಹೋಗಿ ನಿಂತ್ಕೊಳ್ತೀನಿ, ಸೆಲ್ಫಿ ತಗೊಳಕ್ಕೆ ನಾನು 100 ಜನ ಬರ್ತಾರೆ, ಜಯಕರಾಟಕ್ಕೆ 100 ಜನ ಬರ್ತಾರೆ. ಆ ಪ್ರೀತಿನ ಸಂಪಾದನೆ ಮಾಡಿದ್ದೇನೆ, ನಿಮ್ಮ MP ಸಂಪಾದನೆ ಮಾಡಿದ್ದೇನೆ ಅನ್ನೋ ಪ್ರೀತಿನೂ ಕೂಡ ನಾನು ನಿಮ್ಮಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾನು ಇವತ್ತು ಎಷ್ಟೋ ಜನ ಕೊಡಗಿನಲ್ಲಿ ಎಸ್ಟೇಟ್ಸ್ನ ಹಾಕಿದವನು ವಾಪಸ್ ತಗೊಂಡಿದ್ದಾರೆ. ಇವತ್ತು ಹುಣಸೂರಿನಲ್ಲೆಲ್ಲ ಸುನೀಲ್ ಇದನ್ನು 17 ಕೇಸ್ ಹಾಕ್ಸ್ಕೊಂಡಿದ್ದ, 17 ಕೇಸನ್ನು ವಾಪಸ್ ತೆಗೆಸಿದ್ದಾನೆ ಅಲ್ವಾ? ಹುಣಸೂರಿನಲ್ಲಿ ನಮ್ಮ ಕಾರ್ಯಕರ್ತರನ್ನ ಒಳಗಡೆ ಹಾಕಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಯಾರೋ ಒಬ್ಬ ಅವನ ಹೆಸರು ಮರೆತುಬಿಟ್ಟ, ನಾನು ತಮಿಳೇನು ಹೋಗಿದ್ನಲ್ಲ SI, ಅವನು ಹೋಗ್ಬಿಟ್ಟು ನಾನು ಹೋಗಿ ನಮ್ಮ ಕಾರ್ಯಕರ್ತರ ಒಳಗಡೆ ಮಹಿಳೆಯರೆಲ್ಲ ಕರ್ಕೊಂಡು ಒಳಗೆ ಸ್ಟೇಷನ್ಗೆ ಹೋಗಿದ್ದೆ. ಅದು ಬಿಟ್ಟಿರಲಿಲ್ಲ, ನಮ್ಮ ಕಾರ್ಯಕರ್ತನ ಒಳಗಡೆ ಹಾಕಿಸಿದ್ದೆ ಅಂತ ಹೇಳ್ಬಿಟ್ಟು ಅಷ್ಟೂ ಜನ ಕೇಸನ್ನು ವಾಪಸ್ ತಗೊಂಡೆ. ಕೇಸ್ಗೆ ಫೈಟ್ ಮಾಡಿದ್ದೀನಿ, ಎಲ್ಲ ಕೆಲಸಗಳನ್ನು ಮಾಡಿದ್ದೀನಿ. ನಿಮ್ಮ MP ಆಗಿ ನಿಮಗೆ ಗೌರವಯುತವಾಗಿ ನೀವು ಹೋಗಿ ಓಟ್ ಕೇಳುವಂಥ ಒಂದು ಪರಿಸ್ಥಿತಿನ ಸೃಷ್ಟಿ ಮಾಡಿದ್ದೀನಿ. ಇವತ್ತು ಕೊಡಗು ಮೈಸೂರು BJPಯ ಭದ್ರಕೋಟೆ. 2009ರಲ್ಲೂ ಕೊಡಗು ನಮ್ಮ ಜೊತೆ ಇತ್ತು. ಯಾಕಾದ್ರು BJP ಭದ್ರಕೋಟೆ ಆಗಲಿಲ್ಲ? 2014ರಲ್ಲಿ ಯಾಕಾಯ್ತು? 31,000 ಇದ್ದು 1,41,000 ಯಾಕೆ ಬಂತು? ಇವತ್ತು ನನಗೆ ಟಿಕೆಟ್ ಕೊಟ್ಟರೆ ನಾನು ಹೇಳ್ತೀನಿ ನಿಮಗೆ, ನಾನು 2 ರಿಂದ 3 ಲಕ್ಷ ಮಾರ್ಜಿನಲ್ಲಿ ಗೆಲ್ತೀನಿ. ನಾನು BJP ಕ್ಯಾಂಡಿಡೇಟು, ಆಲ್ ಪಾರ್ಟಿ ವೋಟರ್ಸ್. ನನಗೆ ಎಲ್ಲರ ಕಡೆ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡ್ಕೊಂಡಿದ್ದೀನಿ. ನಾನು ಯಾರು ನಾನು ದ್ವೇಷ ಮಾಡಿ ಗೊತ್ತಿಲ್ಲ, ಯಾರ ಜೊತೆ ವ್ಯವಹಾರ ಮಾಡಿ ನನಗೆ ಗೊತ್ತಿಲ್ಲ. ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಪ್ರೀತಿ ಇರಲಿ. ಇಲ್ಲೇ ನಮ್ಮ ನಾಗರಾಜ್ ಮಲಾಡಿ ಸಾಹೇಬ್ ಇದ್ದಾರೆ. ನಾನು ಫಸ್ಟ್ ಬಂದಾಗ ನನಗೆ ನೆನಪಿದೆ, ಎಲ್ಲೋ ಒಂದು ಮನೆಗೆ ಯಾವುದೋ ಒಂದು ಊರಿಗೆ ಅದು ಹೇಳಕ್ಕೆ ಹೋಗಲ್ಲ, ಭಾಳ ದೊಡ್ಡ ನಾಯಕರಿಗೆ ಊರಿಗೆ ಹೋದಾಗ ಆ ಮನೆಗೆ ನಾನು ನೋಡಬೇಕು ಅನ್ನೋ ಕುತೂಹಲದಲ್ಲಿ ಹೇಳಿ ಹೋಗಬೇಡ ಅಂತ ತಡೆದ್ರು. ಕೆಟ್ಟದಾಗಬಾರ್ದು ಅಂತ ಹೇಳ್ಬಿಟ್ಟು ತಡೆದ್ರು. ಅವರು ಈ ರೀತಿ ಹಿತವನ್ನು ಬಯಸುವಂಥ ಮನಸ್ಸುಗಳಿರಬೇಕು.